ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಅಕ್ಷರಗಳ ಆಲಾಪ. ಕಥೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ದಯವಿಟ್ಟು ಕಥೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಈ ಜೀವ ನಿನಗಾಗಿ ಕಥೆಯ ಮುಂದುವರೆದ ಭಾಗವನ್ನು ಶುರು ಮಾಡೋಣ. ಈ ಜೀವ ನಿನಗಾಗಿ ಸಂಚಿಕೆ 21. ಡಾಕ್ಟರ್ ಮೆಹ್ತಾ ಅವರು ಪಾಟೀಲ್ ಅವರನ್ನು ಪರಿಚಯಿಸಿದ್ದು ನೋಡಿ ಕೃತಿ ವಿಚಾರಕ್ಕೆ ಗಾಬರಿಯಾಗಿದ್ದ ಸಾಂತ್ವನ್, ಕ್ಷಮಿಸಿ ಮಿಸ್ಟರ್ ಪಾಟೀಲ್, ಇವತ್ತು ನಾವೆಲ್ಲ ಸ್ವಲ್ಪ ಬೇಸರದಲ್ಲೇ ಇದ್ದೀವಿ. ನಮ್ಮನೆ ನಗು, ನನ್ನ ಸ್ವೀಟಿ, ಅವಳಿಗೆ ಹೀಗೆ ಆಗಿರೋದು ನಮ್ಮನ್ನೆಲ್ಲ ಚಿಂತೆಗೀಡು ಮಾಡಿದೆ. ಅವಳಿಗೆ ರೆಸ್ಟ್ ಅವಶ್ಯಕತೆ ಇದೆ ಅಂತ ಡಾಕ್ಟರ್ ಮೆಹ್ತಾ ಅವರೇ ಹೇಳಿದ್ದಾರೆ. ಸೊ ನಾವು ನಿಮ್ಮನ್ನು ನಾಳೆ ಹಾಸ್ಪಿಟಲಲ್ಲೇ ಮೀಟ್ ಮಾಡ್ತೀವಿ. ನೈಸ್ ಟು ಮೀಟ್ ಯು. ದಯವಿಟ್ಟು ತಪ್ಪು ತಿಳಿಯಬೇಡಿ ಎಂದು ನಯವಾಗಿ ಹೇಳಿದನು. ಪರವಾಗಿಲ್ಲ ಸರ್. ಮೆಹ್ತಾ ಸರ್ ನಿಮ್ಮ ಬಗ್ಗೆ ಹಾಗೂ ಮೇಡಮ್ ಬಗ್ಗೆ ತುಂಬ ಹೇಳಿದ್ದಾರೆ. ಚಿಕ್ಕ ವಯಸ್ಸಲ್ಲೇ ನಿಮ್ಮ ಸಾಮಾಜಿಕ ಕಳಕಳಿ, ಬಡವರ ಮೇಲಿನ ಪ್ರೀತಿ ಎಲ್ಲ ನೋಡಿ ನನಗೆ ನಿಜಕ್ಕೂ ಹೆಮ್ಮೆ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ನಾನು ಡಾಕ್ಟರ್ ಆಗಿದ್ದೆ ಬಡ ಜನರ ಸೇವೆ ಮಾಡಬೇಕು ಅಂತ. ಒಂದು ಧರ್ಮದ ಹಾಸ್ಪಿಟಲ್ ಕಟ್ಟಿ ಜನಸೇವೆ ಮಾಡಬೇಕು ಅನ್ನೋದು ನನ್ನ ಜೀವನದ ಅತ್ಯಂತ ಮಹತ್ವದ ಕನಸು ಹಾಗೂ ಗುರಿ ಸಹ ಆಗಿತ್ತು. ಅದಕ್ಕೆ ನನಗೆ ಬೆಂಬಲ ಕೊಟ್ಟವರು ಇಂದು ನನ್ನ ಜೊತೆ ಇಲ್ಲ. ಆದರೆ ನನ್ನ ಕನಸು ಕನಸಾಗೇ ಉಳಿತು ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಿಮ್ಮಂಥ ಒಳ್ಳೆ ವ್ಯಕ್ತಿಗಳ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ನಿಜಕ್ಕೂ ಹೆಮ್ಮೆ ಅನ್ನಿಸ್ತಾ ಇದೆ ಎಂದು ಪಾಟೀಲ್ ಹೆಮ್ಮೆಯಿಂದ ಹೇಳಿದನು. ತುಂಬ ದೊಡ್ಡ ಮಾತು ಪಾಟೀಲ್. ಸರಿ, ನೀವಿನ್ನು ಹೊರಡಿ. ಮಿಸ್ಟರ್ ಮೆಹ್ತಾ, ನಾಳೆ ನಾನು ಮತ್ತು ಕೃತಿ ಹಾಸ್ಪಿಟಲ್ ಬಂದು ಪಾಟೀಲ್ ಅವರನ್ನು ಸ್ಟಾಫ್ಗೆ ಇಂಟ್ರೊಡ್ಯೂಸ್ ಮಾಡಿಸಿ ಪ್ರೊಸೀಜರ್ ಮುಗಿಸೋಣ ಎಂದು ಹೇಳಿದನು. ಓಕೆ ಸರ್, ನಾವಿನ್ನು ಹೊರಡ್ತೀವಿ ಎಂದು ಇಬ್ಬರು ಸಾಂತ್ವನ್ಗೆ ಬಾಯ್ ಹೇಳಿ ಅಲ್ಲಿಂದ ಹೊರಟರು. ಓಕೆ ಬಾಯ್ ಎಂದು ಹೇಳಿ ಅವರನ್ನು ಬೀಳ್ಕೊಟ್ಟ ಸಾಂತ್ವನ್ ಏನನ್ನೋ ನೆನಪು ಮಾಡಿಕೊಂಡು, 1 ನಿಮಿಷ ಮಿಸ್ಟರ್ ಪಾಟೀಲ್ ಎಂದು ಪಾಟೀಲ್ ಪಕ್ಕದಲ್ಲಿ ನಿಂತಿದ್ದ ಸಮತಾ ಕಡೆ ನೋಡುತ್ತಾ, ಸಮೂ ಬೇಬಿ ನಿಮ್ಮ ಮಗಳ ಎಂದು ಕೇಳಿದನು. ನಮ್ಮ ಕೃತಿ ಈ ಮಗುನ ತುಂಬಾ ಹಚ್ಕೊಂಡಿದ್ದಾಳೆ. ಮಗು ಇದ್ದರೆ ಅವಳಿಗೆ ಬೇರೆ ಏನೂ ಬೇಡ. ಅದೇನೋ ಇವರಿಬ್ಬರದ್ದು ಒಂದು ರೀತಿಯ ಅನುಬಂಧ ಎಂದನು. ಮತ್ತೆ ಮಾತು ಮುಂದುವರಿಸಿ, ದಯವಿಟ್ಟು ನೀವು ಏನೂ ತಪ್ಪು ತಿಳಿಯಲ್ಲ ಅಂದರೆ ಇವತ್ತು ಒಂದಿನ ನಿಮ್ಮ ಬೇಬಿನ ನಮ್ಮ ಜೊತೆಗೆ ಬಿಡ್ತೀರಾ? ಕೃತಿಗೆ ಏನಾಗಿದೆ, ಯಾಕೆ ಹೀಗಾಯಿತು ಅಂತ ಗೊತ್ತಾಗ್ತಾ ಇಲ್ಲ. ಎಚ್ಚರ ಆದಾಗ ಅವಳ ಪರಿಸ್ಥಿತಿ ಹೇಗಿರುತ್ತೋ ಅದು ಗೊತ್ತಿಲ್ಲ. ಮಕ್ಕಳು ಇದ್ದಲ್ಲಿ ನಗು ತುಂಬಿರುತ್ತೆ ಅಂತಾರೆ. ಸೊ ಪ್ಲೀಸ್ ಎಂದು ಬೇಡಿಕೊಳ್ಳುವಂತೆ ಕೇಳಿದ. ಅವನ ಸ್ವೀಟಿಗಾಗಿ ಅವನು ಏನು ಮಾಡಲೂ ಸಿದ್ಧ. ಅವನ ವಿನಂತಿ, ಸರಳತೆ, ಆಡಂಬರ, ಅಹಂಕಾರ ಇಲ್ಲದ ಅವನ ವ್ಯಕ್ತಿತ್ವ ಕಂಡು ಪಾಟೀಲ್ಗೆ ಮನಸ್ಸು ತುಂಬಿ ಬಂದಿತು. ಮಗಳಿಗೆ ಕೇಳಲು ಅವಳು ಕೂಡ ತನ್ನ ಕಿತಿ ಆಂಟಿ ಜೊತೆ ಇರ್ತೀನಿ ಅಂತ ಖುಷಿಯಿಂದಲೇ ಒಪ್ಪಿಕೊಂಡಳು. ಎಲ್ಲರನ್ನೂ ಬೀಳ್ಕೊಟ್ಟು ಸಮೂ ಬೇಬಿ ಕರೆದುಕೊಂಡು ಒಳ ಬಂದ ಸಾಂತ್ವನ್ ನೀತಾ ಕೈಗೆ ಮಗುನ ಒಪ್ಪಿಸಿ ತನ್ನವಳ ನೋಡಲು ಅವಳ ಕೋಣೆಗೆ ಹೋದನು. ಪ್ರೀತಿ ಸ್ಯಾಮ್ನ ತನ್ನ ಅತ್ತಿಗೆ ಬಳಿ ಬಿಟ್ಟು ಹೊರ ಹೋದಳು. ಸಾಂತ್ವನ್ ಮನದಲ್ಲಿ ನಿಜಕ್ಕೂ ಕೋಲಾಹಲವೇ ಎದ್ದಿತ್ತು. ಅವನ ಅಮ್ಮು ಎಂದೂ ಹೀಗೆ ಮಾಡಿದವಳಲ್ಲ. ಅಲ್ಲದೆ 9 ವರ್ಷದ ಹಿಂದೆ ಅವನು ಅವಳ ಕಣ್ಣಲ್ಲಿ ಕಂಡಿದ್ದ ನೋವು, ಹತಾಶೆ ಇಂದು ಅವಳ ಕಣ್ಣಲ್ಲಿ ಮತ್ತೆ ಅವನು ನೋಡಿದ್ದನು. ಅದು ಅವನ ಕಳವಳ ಹಾಗೂ ಗೊಂದಲಕ್ಕೆ ಮೂಲ ಕಾರಣವಾಗಿತ್ತು. ನನ್ನೊಟ್ಟಿಗೆ ಫೋಟೋಶೂಟ್ ಮಾಡಿಸಿಕೊಳ್ಳುತ್ತಿದ್ದ ತನ್ನ ಸ್ವೀಟಿಗೆ ಇದ್ದಕ್ಕಿದ್ದಂತೆ ಏನಾಯಿತು? ಏನನ್ನು ನೋಡಿ ಅಥವಾ ಯಾರನ್ನು ನೋಡಿ ಅವಳು ಇಷ್ಟು ಹೆದರಿದ್ದಾಳೆ? ಇಲ್ಲಿ ಇದ್ದದ್ದು ಎಲ್ಲರೂ ನಮ್ಮ ಆತ್ಮೀಯರೇ. ಹೊಸದಾಗಿ ಯಾರನ್ನು ನೋಡಿ ಅವಳು ಭಯಪಡಲು ಸಾಧ್ಯ ಎಂದು ಯೋಚಿಸುತ್ತಿದ್ದವನ ತಲೆಯಲ್ಲಿ ಪಾಟೀಲ್ ಹೆಸರು ಸುಳಿದು ಹೋಯಿತು. ಹೌದು, ಇವತ್ತಿನ ಪಾರ್ಟಿಯಲ್ಲಿ ಹೊಸಬರು ಅಂದರೆ ಮಿಸ್ಟರ್ ಪಾಟೀಲ್. ಅವರು ಪಾರ್ಟಿಗೆ ಡಾಕ್ಟರ್ ಮೆಹ್ತಾ ಅವರ ಜೊತೆಗೆ ಸ್ವಲ್ಪ ಲೇಟಾಗೇ ಬಂದರು. ಅವರು ಬರುತ್ತಿದ್ದಂತೆ ಹೀಗೆ ಆಗಿದೆ ಅಂದರೆ ಪಾಟೀಲ್ ಹಾಗೂ ಕೃತಿಗೆ ಮುಂಚೆ ಪರಿಚಯ ಇದೆನಾ? ನನ್ನ ಲೈಫಲ್ಲಿ ಏನಾಗ್ತಾ ಇದೆ? ನನಗೆ ಕೃತಿ ಫಾಸ್ಟ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತು. ಅವಳು ಎಂದೂ ಪಾಟೀಲ್ ಎಂಬುವವರ ಬಗ್ಗೆ ಹೇಳೇ ಇಲ್ಲ. ಅಷ್ಟಕ್ಕೂ ಯಾರು ಈ ಪಾಟೀಲ್? ನಾನು ಯೋಚನೆ ಮಾಡ್ತಾ ಇರೋದು ಎಷ್ಟು ಸರಿ? ನಾನು ಈ ರೀತಿ ನನ್ನ ಸ್ವೀಟಿ ಬಗ್ಗೆನೇ ತಪ್ಪಾಗಿ ಯೋಚನೆ ಮಾಡಲು ಹೇಗೆ ಸಾಧ್ಯ? ಹೀಗೆ ಸಾಂತ್ವನ್ ತಲೆಯಲ್ಲಿ 1000 ಯೋಚನೆಗಳು ಸುಳಿದಾಡಿದವು.
ಎಲ್ಲದಕ್ಕೂ ಉತ್ತರ ಕೊಡುವವರು ಯಾರು? ಕಾಲನ ನಿರ್ಣಯಕ್ಕೆ ಎಲ್ಲ ಬಿಟ್ಟು ಸುಮ್ಮನೆ ಕೂರುವುದೇ? ಅಥವಾ ಸತ್ಯ ತಿಳಿಯುವ ಪ್ರಯತ್ನ ಮಾಡುವುದೇ? ಅಥವಾ ಕೃತಿಯನ್ನೇ ನೇರ ಪ್ರಶ್ನಿಸುವುದೇ? ಹಾಗೊಂದು ವೇಳೆ ಕೃತಿನ ಪ್ರಶ್ನಿಸಿದಾಗ ಅವಳು ನೊಂದುಕೊಂಡರೆ ಅದನ್ನು ಸಹಿಸುವ ಶಕ್ತಿ ತನಗಿದೆಯೇ? ಹೀಗೆ ಯೋಚನೆಗಳ ಸುಳಿಯಲ್ಲಿ ಸಿಲುಕಿದವನಿಗೆ ಅದು ಯಾವಾಗ ನಿದ್ದೆ ಹತ್ತಿತೋ ತಿಳಿಯದು. ಅಷ್ಟಕ್ಕೂ ಈ ಪಾಟೀಲ್ ಯಾರು? ಅವನಿಗೂ ಕೃತಿಗೂ ಏನು ಸಂಬಂಧ? ಅಮೃತ ಕೃತಿಯಾಗಿ ಬದಲಾಗಲು ಪಾಟೀಲ್ ಕಾರಣವಾ? ಕೃತಿ ಬದುಕಲ್ಲಿ ಪಾಟೀಲ್ ಪಾತ್ರವೇನು? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವವರು ಯಾರು? ರಾತ್ರಿಯೆಲ್ಲ ತನ್ನದೇ ಗುಂಗಲ್ಲಿ ಯೋಚಿಸುತ್ತಾ ಕುಳಿತವನು ಕೂತಲ್ಲಿಯೇ ನಿದ್ದೆ ಹೋಗಿದ್ದನು. ಬೆಳಗ್ಗೆ ಸಾಂತ್ವನ್ಗೆ ಎಚ್ಚರವಾದಾಗ ಬಾನು ತನ್ನಿನಿಯನನ್ನು ತನ್ನೊಡಲಿಗೆ ಸೇರಿಸಿಕೊಂಡು ಅವನಾಗಮನದಿಂದ ನಾಚಿ ಕೆಂಪಾಗಿ ಬೂರಮೆಗೆ ಬೆಳಕು ಪಸರಿಸಿತ್ತು. ಇಂದು ಉದಯಿಸಿದ ಸೂರ್ಯ ಯಾರ ಬದುಕಿನಲ್ಲಿ ಏನೇನು ಹೊತ್ತು ತಂದಿದ್ದಾನೋ ಅದು ಆತನೊಬ್ಬನಿಗೇ ಗೊತ್ತು. ಇಂದಿನ ಬೆಳಕು ಯಾರ ಬದುಕಿನ ಕತ್ತಲನ್ನು ಕಳೆಯುವುದೋ ಮತ್ಯಾರ ಬದುಕಿಗೆ ಕತ್ತಲಾಗುವುದೋ ಒಂದೂ ತಿಳಿಯದು. ಮಗುವಿನಂತೆ ಮಲಗಿದ್ದ ತನ್ನ ಮನದರಸಿಯನ್ನು ನೋಡಿ ಮುಗುಳು ನಕ್ಕು ಅವಳ ತಲೆ ಸವರಿ ಹಣೆಗೆ ಮುತ್ತಿಡಲು ಹೋದವನ ಮನದಲ್ಲಿ ನೆನ್ನೆಯ ಆಕೆಯ ವರ್ತನೆ ಘಟನೆ ನೆನೆದು ಮನದಲ್ಲಿ ತಳಮಳ ಹಾಗೂ ಚಡಪಡಿಕೆ ತುಂಬಿತು. ಅವನಲ್ಲಿ ಅರಿಯದ ಆತಂಕವೊಂದು ತಾನಾಗಿಯೇ ಮನೆ ಮಾಡಿತ್ತು. ಅಲ್ಲಿ ಹೆಚ್ಚು ಹೊತ್ತು ನಿಲ್ಲಲಾಗದೆ ಅಲ್ಲಿಂದ ಸೀದಾ ತನ್ನ ರೂಮಿಗೆ ಹೋದವನು ಡಾಕ್ಟರ್ ಮೆಹ್ತಾ ಅವರಿಗೆ ಕರೆ ಮಾಡಿ ಈ ದಿನದ ಮೀಟಿಂಗ್ ನೆನಪಿಸಿ ಕೆಲವೊಂದು ಗುಪ್ತ ಕೆಲಸಗಳನ್ನು ತನಗಾಗಿ ಹಾಗೂ ಕೃತಿಯ ಒಳಿತಿಗಾಗಿ ಮಾಡುವಂತೆ ಕೋರಿಕೆ ಇಟ್ಟನು. ಮೊದಲು ಮೆಹ್ತಾ ಸಾಂತ್ವನ್ ಹೇಳಿದ ಕೆಲಸ ಮಾಡಲು ತುಸು ಹಿಂಜರಿದರು. ಆದರೆ ತಾವೇನಿದ್ದರೂ ಇಲ್ಲಿ ನಿಮಿತ್ತ ಮಾತ್ರ. ಆಸ್ಪತ್ರೆಯೇ ಅವರದ್ದು. ಅವರು ಹೇಳಿದಂತೆ ಕೇಳುವುದರ ಹೊರತು ತಮಗೆ ಬೇರೆ ಆಯ್ಕೆಯೇ ಇಲ್ಲ ಎಂದು ಮೆಹ್ತಾ ಅವರು ಸಾಂತ್ವನ್ ಹೇಳಿದ ಮಾತಿಗೆ ಒಪ್ಪಿಕೊಂಡರು. ಫ್ರೆಶ್ ಆಗಿ ಬಂದ ಸಾಂತ್ವನ್ ನೀತಾನ್ನ ಕರೆದು, ಇಂದು ಹಾಸ್ಪಿಟಲಲ್ಲಿ ಚೈಲ್ಡ್ ಡಿಪಾರ್ಟ್ಮೆಂಟ್ ಒಬ್ಬ ಹೊಸ HOD ಬಂದಿದ್ದಾರೆ. ಅವರ ಜೊತೆ ಮೀಟಿಂಗ್ ಇದೆ. ಸ್ವೀಟಿನ ಎಚ್ಚರಿಸಿ ಅವಳಿಗೆ ವಿಷಯ ತಿಳಿಸಿ ರೆಡಿಯಾಗಲು ಹೇಳು ಎಂದನು. ಅವಳೊಂದಿಗೆ ಕಳೆಯುವ ನಿಮಿಷದ ಸಮಯವನ್ನೂ ತಪ್ಪಿಸಿಕೊಳ್ಳಲು ಇಚ್ಛಿಸದವನು ಇಂದು ಸಿಕ್ಕ ಅವಕಾಶವನ್ನು ನೀತಾ ಮುಡಿಗೇರಿಸಿದ್ದು ನೀತಾಗಷ್ಟೇ ಅಲ್ಲದೆ ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡಿತ್ತು. ನೆನ್ನೆ ನಡೆದ ಆಘಾತದ ಕಹಿ ನೆನಪಿನಿಂದ ಹೊರಬರಲಾರದೆ ಮನದಲ್ಲಿ ಸಾಕಷ್ಟು ಅಂಜಿಕೆ ಹಾಗೂ ದುಗುಡಗಳನ್ನೇ ಹೊತ್ತು ಮಲಗಿದ್ದವಳು ಬೆಳಿಗ್ಗೆ ಎಚ್ಚರ ಆದಾಗಲೂ ಹೆಚ್ಚು ಕಮ್ಮಿ ಅದೇ ಗುಂಗಲ್ಲೇ ಇದ್ದಳು. ನಿದ್ದೆ ಮಂಪರಿನಿಂದ ಎದ್ದವಳಿಗೆ ನೀತಾ ಹಾಸ್ಪಿಟಲ್ ಮೀಟಿಂಗ್ ಬಗ್ಗೆ ಸಾಂತ್ವನ್ ಹೇಳಿದ್ದಷ್ಟನ್ನು ಹೇಳಿ ತಯಾರಾಗುವಂತೆ ಸೂಚಿಸುತ್ತಾಳೆ. ನೀತಾ ಹೇಳಿದ ಮಾತು ಕೇಳಿದವಳಿಗೆ ತುಸು ಗೊಂದಲ, ಅಸಮಾಧಾನ ಆಯಿತು. ಇವೇ ಮಾತನ್ನು ಅವಳ ಹ್ಯಾಂಡ್ಸಮ್ ಬಂದು ಹೇಳಿದ್ದಿದ್ರೆ ಅವಳಿಗೂ ಸ್ವಲ್ಪ ಸಮಾಧಾನವಾಗುತ್ತಿತ್ತೋ ಏನೋ. ಹಾಗೆ ನೆನ್ನೆ ತಾನು ತಲೆ ತಿರುಗಿ ಬಿದ್ದ ನಂತರ ಏನೆಲ್ಲ ಆಯಿತು ಎಂದು, ಆ ಘಟನೆಯ ನಂತರ ಏನಾಯಿತೆಂದು ನೀತಾ ಬಳಿ ಕೇಳಿ ತಿಳಿದವಳಿಗೆ ತನ್ನ ಹ್ಯಾಂಡ್ಸಮ್ ಜೊತೆ ಏಕಾಂತದ ಮಾತುಕತೆಯ ಅಗತ್ಯ ಇದೆ ಎಂದು ಬಹುವಾಗಿ ಅನಿಸಿತು. ಸಾಂತ್ವನ್ ಜೊತೆಗಿನ ಮಾತುಕತೆ ಕೊಂಚ ತನ್ನ ಮನಸ್ಸನ್ನು ತಹಬದಿಗೆ ತರಲು ಸಹಕಾರಿ ಆದೀತು ಎಂದು ಯೋಚಿಸಿದವಳು ಅದಕ್ಕಾಗಿ ಒಂದು ಉಪಾಯ ಮಾಡಿದಳು. ಹಾಗಾಗಿ ನೀತಾಗೆ ತಮ್ಮೊಟ್ಟಿಗೆ ಬರುವುದು ಬೇಡ ಎಂದು ತಿಳಿಸಿ ತಾನು ಎದ್ದು ರೆಡಿಯಾಗಿ ತನ್ನ ಹ್ಯಾಂಡ್ಸಮ್ನೊಂದಿಗೆ ಹೊರಟಳು. ತನ್ನವಳೊಂದಿಗೆ ಹಾಸ್ಪಿಟಲ್ ಕಡೆ ಹೊರಟ ಸಾಂತ್ವನ್ ಮನದಲ್ಲಿ ಸತ್ಯ ತಿಳಿಯುವ ಕುತೂಹಲ, ತಾನು ಮಾಡ್ತಾ ಇರೋದು ತಪ್ಪೋ ಸರಿನೋ ಎಂಬ ಗೊಂದಲ ಮನದಲ್ಲಿ ಇದ್ದರೂ ಸತ್ಯ ತಿಳಿಯಬೇಕೆಂಬ ಹಂಬಲವೇ ಅವನಲ್ಲಿ ಹೆಚ್ಚಿತ್ತು. ಇಷ್ಟೆಲ್ಲ ಗೊಂದಲಗಳ ನಡುವೆಯೂ ತನ್ನವಳಿಗೆ ಕಿಂಚಿತ್ತೂ ನೋವಾದರೂ ಅವನು ಸಹಿಸನು. ತಾನು ಇಂದು ಮಾಡಲು ಹೊರಟ ಕೆಲಸ, ತನ್ನ ನಿರ್ಧಾರ ಒಂದು ವೇಳೆ ತನ್ನವಳಿಗೆ ನೋವು ಕೊಟ್ಟರೆ ಮುಂದೆ ಅವನೆಂದು ತನ್ನನ್ನೇ ತಾನು ಕ್ಷಮಿಸಿಕೊಳ್ಳಲಾರ. ಸಾರಿ ಸ್ವೀಟಿ, ಇದು ನನ್ನ ಕೆಟ್ಟ ಕುತೂಹಲಕ್ಕಾಗಿ ಅಲ್ಲ, ನಿನ್ನ ನೋವಿಗೆ ಶಾಶ್ವತ ಪರಿಹಾರ ಹುಡುಕುವ ಕಾರಣಕ್ಕಾಗಿ ನನ್ನ ಈ ಪ್ರಯತ್ನ. ನಿನ್ನೆ ನಿನ್ನ ಕಣ್ಣಲ್ಲಿ ನಾನು ಕಂಡ ಆ ನೋವಿನ ಹಾಗೂ ಹತಾಶೆ ಎಳೆ ಇನ್ನೆಂದೂ ನಿನ್ನ ಕಣ್ಣಲ್ಲಿ ನಾನು ಕಾಣಲು ಬಯಸುವುದಿಲ್ಲ. ನೀನು ನನ್ನವಳಾಗಿ ನನ್ನ ಮನಗಳಲ್ಲಿ ಅಡಿ ಇಡುವಾಗ ನೀನು ನಿನ್ನ ಬದುಕಿನ ಕರಿ ಛಾಯೆಯಿಂದ ಹೊರಗೆ ಬಂದಿರಬೇಕು. ಅದಕ್ಕಾಗಿಯೇ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಇದರಿಂದ ನಿಂಗೇನಾದರೂ ಸಮಾಧಾನ ಆದರೆ ನನಗಷ್ಟೇ ಸಾಕು. ಅದರ ಬದಲು ನಿಂಗೆ ಕಿಂಚಿತ್ತೂ ನೋವಾದರೂ
ನಾನು ನನ್ನ ಯಾವತ್ತೂ ಕ್ಷಮಿಸಿಕೊಳ್ಳಲ್ಲ ಎಂದು ತನ್ನ ಮನದಲ್ಲೇ ಆಲೋಚಿಸುತ್ತಿದ್ದವನ ಮನದಲ್ಲಿ ಗೊಂದಲಗಳ ಮಹಾಯುದ್ಧವೇ ನಡೆದಿತ್ತು. ದಾರಿ ಸವೆದಿತ್ತು, ಮಾತು ಮರೆತಿತ್ತು. ಇಬ್ಬರಲ್ಲೂ ಮೌನ ತಾಂಡವವಾಡುತ್ತಾ ಇತ್ತು. ನೆನ್ನೆ ಎಂಗೇಜ್ಮೆಂಟ್ ಆದ ಖುಷಿ ಇಬ್ಬರಲ್ಲೂ ಇಲ್ಲ. ಇಬ್ಬರದ್ದು ಮೌನದ ಜೊತೆಗಿನ ಭಾವಗಳ ಸಂಘರ್ಷ. ಅವನದ್ದು ಅವಳ ನೋವು ತಿಳಿದು ಪರಿಹರಿಸುವ ಉದ್ದೇಶ, ಅವಳದ್ದು ಅವನೊಟ್ಟಿಗಿನ ಸಂಭಾಷಣೆಗೆ ಮುನ್ನುಡಿ ಬರೆಯಲೇ ಹಿಂಜರಿಕೆ. ಯಾರು ತನ್ನ ಬದುಕಲ್ಲಿ ಮುಗಿದ ಅಧ್ಯಾಯ ಎಂದು ತಿಳಿದು ಇಷ್ಟು ವರ್ಷದ ಕಹಿ ನೆನಪಿನ ಕರಿ ನೆರಳಿನಿಂದ ಹೊರಬಂದು ಹೊಸ ಬದುಕಿನತ್ತ ಮುಖ ಮಾಡಿ ತನಗಾಗಿ ವರ್ಷಗಳಿಂದ ತಪಸ್ವಿಯಂತೆ ಮೌನವಾಗಿ ಕಾಯುತ್ತಿದ್ದವನ ಪ್ರೀತಿಗೆ ಕೊನೆಗೂ ಒಪ್ಪಿಗೆಯ ಮುದ್ರೆ ಒತ್ತಿ ತಮ್ಮ ಸಂಬಂಧ ಗಟ್ಟಿಗೊಳಿಸುವ ಮೊದಲ ಹೆಜ್ಜೆ ಇಟ್ಟು ನಿಶ್ಚಿತಾರ್ಥ ಮಾಡಿಕೊಂಡಾಗಲೇ ತನ್ನ ಗತ ಜೀವನ ರಾಕ್ಷಸ ರೂಪ ಪಡೆದು ಎದುರು ನಿಂತು ಅಣಕಿಸಿದಂತೆ ಭಾಸವಾಗುತ್ತಿದೆ ಅವಳಿಗೆ. ಯಾವ ಭಯ ಹೊತ್ತು ಇಷ್ಟು ವರ್ಷಗಳ ಕಾಲ ಸಾಂತ್ವನ್ ಪ್ರೀತಿಯನ್ನು ನಿರಾಕರಿಸಿ ನಡೆದಿದ್ದಳೋ, ಇಂದು ಅದೇ ಅವಳ ಕಣ್ಣ ಮುಂದೆ ಹೆಮ್ಮರವಾಗಿ ನಿಂತಿದೆ. ಬದುಕಿನ ಪಯಣದಲ್ಲಿ ನೆನಪುಗಳ ಸುಳಿಯಲ್ಲಿ ಸಿಲುಕಿ ಕಳೆದ 10 ವರ್ಷದ ಹಿಂದಿನ ಜೀವನ ಮತ್ತೆ ತನ್ನ ಬದುಕಲ್ಲಿ ಪುನಃ ಸುಳಿಯುವುದೋ ಎಂಬ ಆತಂಕ ಅವಳ ಮನದಲ್ಲಿ. ಸಾಂತ್ವನ್ ಮಾಡಿದ ಉಪಾಯವೇನು? ಅದರಿಂದ ಕೃತಿಗೆ ನೋವಾಗುವುದೋ ಅಥವಾ ಒಳಿತಾಗುವುದೋ? ಎದುರು ಬಂದ ಹಳೆ ಜೀವನಕ್ಕೆ ಹೆದರಿ ಕೃತಿ ಸಾಂತ್ವನಿಂದ ಮತ್ತೆ ದೂರವಾಗುತ್ತಾಳಾ? ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ. ಎಂದಿನಂತೆ ಸಂಚಿಕೆ ಮುಂದುವರಿಯುವುದು. ಕಥೆಯ ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ. ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ. ಅಲ್ಲಿಯವರೆಗೂ ನನ್ನ ಇತರೆ ಕಥೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ. ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್. ಇದು ಕತೆಗಳ ಲೋಕ. ಧನ್ಯವಾದಗಳು.